ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ತಾವು ಈಗಾಗಲೇ 2025-26ನೇ ಸಾಲಿನ ವಾರ್ಷಿಕ ಪರಿಣಾಮ ಪತ್ರಿಕೆಯನ್ನು ತಯಾರಿಸುವಲ್ಲಿ ಈ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥ ಒಂದು ಎಕ್ಸೆಲ್ ಶೀಟ್ ಅನ್ನ ತಾವೆಲ್ಲರೂ ಬಳಸಿದ್ದೀರಾ. ಸೊ ಇದರ ಸಹಾಯದಿಂದ ನಾವು SATS ನಲ್ಲಿ ನಮ್ಮ ಗ್ರೇಡ್ಗಳನ್ನ ಯಾವ ರೀತಿ ಸುಲಭವಾಗಿ ಮತ್ತು ಬೇಗನೆ ಹಾಕಬಹುದು ಅನ್ನೋಂಥದ್ದನ್ನ ಈ ಒಂದು ಪುಟ್ಟ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೋಮ್ ಪೇಜ್ ನಲ್ಲಿ SATS ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇ 2ನೇ ತರಗತಿಯ SA1 ಎಕ್ಸಾಮ್ ಅನ್ನು ಹಾಕಿ ತೋರಿಸ್ತೇನೆ. ಸೊ ಅಲ್ಲಿ 2ನೇ ತರಗತಿಯ FA1 FA2 ಆಮೇಲೆ ಇಲ್ಲಿ ಪಕ್ಕದಲ್ಲೇ SA1 ಇದೆ. ಸೊ SA1 ಇದನ್ನು ಯಾವ ರೀತಿ ಹಾಕಬೇಕು ಅಂತಂದ್ರೆ ನಾವು SATS ಅನ್ನ ಓಪನ್ ಮಾಡ್ಕೋಬೇಕು. SATS ಅನ್ನು ಓಪನ್ ಮಾಡಿದಾಗ ನಾವಿಲ್ಲಿ ಅಪ್ಲೋಡ್ ಆರ್ ಡೌನ್ಲೋಡ್ ಫಸ್ಟ್ಗೆ ಏನಾಗುತ್ತೆ, ನಮಗೆ ಈ ತರ ಹೋಮ್ ಪೇಜ್ ಇರುತ್ತೆ. ಸೊ ಇಲ್ಲಿ ಎಲ್ಲಿ ಹೋಗ್ಬೇಕಂತಂದ್ರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 10 ಹೋಗಿ ಇಲ್ಲಿ CC ರಿಸಲ್ಟ್ ಹೋಗಿ ಇಲ್ಲಿಂದ ನಾವು ಇಲ್ಲಿ ಕೆಳಗಡೆ ಅಪ್ಲೋಡ್ ಅಥವಾ ಡೌನ್ಲೋಡ್ ಸ್ಟೂಡೆಂಟ್ ರಿಸಲ್ಟ್ ಅಂತಿದೆ. ಇಲ್ಲಿ ಹೋಗಿ ಇದನ್ನ ಚೂಸ್ ಮಾಡ್ಬೋದು. ಅಥವಾ ಇದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲೇ ಸರ್ಚ್ ಬಾರ್ ನಲ್ಲಿ ನೀವು ಅಪ್ಲೋಡ್ ಅಥವಾ ಡೌನ್ಲೋಡ್ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ನಾನು 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮೀಡಿಯಂ ಕನ್ನಡ ಇದೆ, ಅಲ್ಲಿ ಎಕ್ಸಾಮ್ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಇಂಗ್ಲಿಷ್ ಇದೆ, ಚೂಸ್ ಮಾಡ್ತೀನಿ. ನಂತರ ಇಲ್ಲಿ SA1 ನಾನು ಅಪ್ಲೋಡ್ ಮಾಡಬೇಕಾಗಿರೋದು. ಇದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ಡೌನ್ಲೋಡ್ ನಲ್ಲಿ ಒಂದು ಫೈಲ್ ಬರುತ್ತೆ, ಎಕ್ಸೆಲ್ ಫೈಲ್. ಅದನ್ನ ಓಪನ್ ಮಾಡಿ ಇಲ್ಲಿ ನೋಡ್ಬೋದು, ಕನ್ನಡ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಮತ್ತು EVS ಅಂತಕ್ಕಂಥ ಫೈಲ್ ಬಂದಿದೆ. ಇಲ್ಲಿ ಎಕ್ಸಾಮ್ ಟೈಪ್ ಇದ್ದಲ್ಲಿ SA1 ಅಂತ ಇದೆ. ಸೊ ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಒಂದೊಂದು ಸೆಲೆಕ್ಟ್ ಮಾಡಿ ಈ ತರ ಮಾಡ್ಬೋದು. ಬಟ್ ನಮ್ಮ ರಿಸಲ್ಟ್ ಶೀಟ್ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಕ್ಕಂಥ ಗ್ರೇಡ್ಗಳನ್ನ ಆಲ್ರೆಡಿ ಇದಾವೆ. ಈಗ ಇದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಂದ್ರೆ ಇಲ್ಲಿ ಸ್ಯಾಟ್ಸ್ ಫಾರ್ಮೆಟ್ ನಲ್ಲಿ ಹೋದಾಗ ತಮಗೆ SA1 ಅಂತ ಈ ತರ ಸಿಗುತ್ತೆ. ಇದನ್ನ ಮೌಸ್ ನಿಂದ ಹಿಡಿದು ಹಿಂಗ್ ಡ್ರ್ಯಾಗ್ ಮಾಡ್ಬೋದು, ಅಥವಾ ಶಿಫ್ಟ್ ಬಟನ್ ಹಿಡಿದು ಡೌನ್ ಏರೋ ಕೀ ಹಿಡಿದು ನೀವು ಸೆಲೆಕ್ಟ್ ಮಾಡ್ಬೋದು. ಈಗ Ctrl+C ಮಾಡ್ತೀನಿ, ಆಮೇಲೆ Alt Tab ಶಾರ್ಟ್ಕಟ್ ಯೂಸ್ ಮಾಡ್ತೀನಿ. ಡೈರೆಕ್ಟ್ ಇದೇ ಒಂದು ವಿಂಡೋಗೆ ಬರುತ್ತೆ. ಇಲ್ಲೇ Ctrl+V ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ತಾವು ನೋಡ್ಬೋದು, ಫಾರ್ಮುಲಾ ಬಾರ್ ನಲ್ಲಿ KHPS ಇಂಗ್ಯಾನಿಟಿ ರಿಸಲ್ಟ್ ಈ ತರ ಎಲ್ಲ ಬರ್ತಾ ಇದೆ. ನಮಗೆ ಇಲ್ಲಿ ಗ್ರೇಡ್ಗಳು ಕಾಣಿಸ್ತಾ ಇದೆ, ಬಟ್ ಅದು ತಪ್ಪಾಗಿರುತ್ತೆ. ಸೊ ಇದನ್ನ ನಾವು ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಮಾಡಬೇಕು. ಸೊ ಇದನ್ನ 2 ರೀತಿ ಮಾಡಬಹುದು. ಸೊ ಇಲ್ಲೇ ಕೆಳಗಡೆ ಬಂದಿರತಕ್ಕಂಥ ಈ ಒಂದು ಐಕಾನ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಇಲ್ಲಿ 1 2 3 ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದಾಗ ವ್ಯಾಲ್ಯೂಸ್ ಆಗಿ ಪೇಸ್ಟ್ ಆಗುತ್ತೆ. ಅಥವಾ ಇನ್ನೊಂದು ವಿಧಾನ ಅಂತಂದ್ರೆ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಮತ್ತೆ Alt Tab ಹೋಗ್ತೀನಿ, ಅದೇ ಒಂದು ವಿಂಡೋಗೆ ಹೋಗ್ತೀನಿ. ಇಲ್ಲಿ ಲ್ಯಾಂಗ್ವೇಜ್ 2 ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. Ctrl+C, ಇಲ್ಲಿ ಬಂದು Ctrl+V ಪ್ರೆಸ್ ಮಾಡಿ. ಕಂಟ್ರೋಲ್ ಬಟನ್ ಹಿಡ್ಕೊಂಡೇ V ಅನ್ನ ಪ್ರೆಸ್ ಮಾಡಿ. ಆಮೇಲೆ 2 ಬಟನ್ ಬಿಟ್ಟು ಬಿಡಿ. ಆಮೇಲೆ ಕಂಟ್ರೋಲ್ ಒಂದ್ಸಲ ಪ್ರೆಸ್ ಮಾಡಿ ಬಿಟ್ಟು ಆನಂತರ V ಪ್ರೆಸ್ ಮಾಡಿ. ಅದು ಆಟೋಮೆಟಿಕ್ ಆಗಿ Ctrl+V ಆಗುತ್ತೆ. ಸೊ ಒಂದೊಂದೇ ಕಾಲಮ್ ಯಾಕೆ ಮಾಡ್ಕೋಬೇಕಂದ್ರೆ ಇಲ್ಲಿ ತಾವು ನೋಡ್ಬೋದು, ಹೆಡ್ಡಿಂಗ್ ನಲ್ಲಿ K ಆದ್ಮೇಲೆ N ಇದೆ. ಅಂದ್ರೆ LM ಅಂತಕ್ಕಂಥ 2 ಏನಾಗಿದಾವೆ ಹೈಡ್ ಇದಾವೆ. ಸೊ ಇಲ್ಲಿ ನಾವು ಎಲ್ಲವನ್ನು ಒಮ್ಮೆ ತಂದು ಪೇಸ್ಟ್ ಮಾಡಕ್ ಹೋದಾಗ ಏನಾಗುತ್ತೆ, ದಿಸ್ ಸೈಟ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ಬರುತ್ತೆ. ಅದಕ್ಕಾಗಿ ನಾವು ಒಂದೊಂದೇ ಕಾಲಮ್ಗಳನ್ನ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾನು ಮ್ಯಾಥ್ಸ್ ಮತ್ತು EVS ಅನ್ನ ಇಲ್ಲಿ ಪೇಸ್ಟ್ ಮಾಡ್ಕೋತೇನೆ. ಎಲ್ಲ ಸಬ್ಜೆಕ್ಟ್ಗಳನ್ನ ನೀವು ಪೇಸ್ಟ್ ಮಾಡಿದ ನಂತರ ಇಲ್ಲಿ ಏನ್ ಮಾಡಿ, ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಈ ತರ ಒಂದು ವಿಂಡೋ ಬರುತ್ತೆ. ಇದನ್ನ ಕಂಟಿನ್ಯೂ ಅಂತ ಕೊಡಿ. ಅದಾದ್ಮೇಲೆ ಇದನ್ನ ಫೈಲನ್ನ ಕ್ಲೋಸ್ ಮಾಡಿ. ನಂತರ ಈಗ ಪುನಃ SATSಗೆ ಬರೋಣ. ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇ ಕೆಳಗಡೆ ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಅಂತ ಇದೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಅದನ್ನ ಫೈಲ್ ಎಲ್ಲಿರುತ್ತೆ ಡೌನ್ಲೋಡ್ ನಲ್ಲಿ ಈಗ ವರ್ಕ್ ಮಾಡಿದ್ದು ಅಂದ್ರೆ ಫಸ್ಟ್ ಗೆ ಮೇಲ್ಗಡೆ ಇರುತ್ತೆ. ಇದನ್ನ ಓಪನ್ ಅಂತ ಕೊಡಿ. ಸೊ ಅದು ಫೈಲಿಗೆ ಏನಾಯ್ತು ಅಪ್ಲೋಡ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಕೊಡಿ. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಇದನ್ನ ಓಕೆ ಕೊಡಿ. ಅಲ್ಲಿ 10 out of 10 ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಈಗ ಅದು ಬಂದಿರುತ್ತಾ ಇಲ್ಲೋ ಅಂತ ನಾವು ಪರೀಕ್ಷೆ ಹೇಗೆ ಮಾಡಬೇಕು. ಈಗ ನಾವು ಆಲ್ರೆಡಿ ಜನರೇಟ್ ಫಾರ್ಮ್ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಇರೋದಿಲ್ಲ, ಯಾಕಂದ್ರೆ ಇದನ್ನ ನಾವು ಅಪ್ರೂವ್ ಮಾಡಬೇಕು. ಸೊ ಅಪ್ರೂವ್ ಹೆಂಗ್ ಮಾಡ್ಬೇಕು ಅನ್ನೋಂಥದ್ದು ನೋಡ್ತೀನಿ, ತೋರಿಸ್ತೀನಿ. ಇಲ್ಲೇ ಅಪ್ರೂವ್ ಅಂತ ಸರ್ಚ್ ಮಾಡಿ. ಲೆಫ್ಟ್ ಸೈಡ್ ನಲ್ಲಿ ಇರ್ತಕ್ಕಂಥ ಸರ್ಚ್ ಬಾರ್ ನಲ್ಲಿ ಅಪ್ರೂವ್ ಅಂತ ಸರ್ಚ್ ಮಾಡಿ. ಅಪ್ರೂವ್ ಅಪ್ಲೋಡೆಡ್ ಸ್ಟೂಡೆಂಟ್ ರಿಸಲ್ಟ್ ಫಾರ್ಮ್ ಅಂತ 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2ನೇ ತರಗತಿಯ ಒಂದು SA1 ಅನ್ನು ನಾನು ಹಾಕಿದ್ದೀನಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನ ವ್ಯೂ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ನಾವು ಹಾಕಿರ್ತಕ್ಕಂಥ ಗ್ರೇಡ್ಗಳು ಬಂದಿದ್ದಾವೆ.
ಸೊ ಇದು ಸರಿಯಾಗಿ ಇರುತ್ತೆ ನಾವು ಹಾಕಿದ್ದು. ಸೊ ಇಲ್ಲೇ ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಂಡು ಇದನ್ನ ಏನ್ ಮಾಡಿ ಅಪ್ರೂವ್ ಅಂತ ಕೊಡಿ. ಏನಾದರೂ ತಪ್ಪಿತ್ತು ಅಂದ್ರೆ ರಿಜೆಕ್ಟ್ ಮಾಡ್ಬೋದು, ಮತ್ತು ಪುನಃ ಅದನ್ನ ಸರಿಯಾದದನ್ನ ಅಪ್ರೂವ್ ಮಾಡ್ಬೋದು. ಸೊ ನಾನು ಅಪ್ರೂವ್ ಕೊಡ್ತೀನಿ. ಅಪ್ರೂವ್ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ ರಿಸಲ್ಟ್ ಅಪ್ರೂವ್ ಸಕ್ಸಸ್ಫುಲಿ. ಹಾಗಾದ್ರೆ ಸರಿಯಾಗಿದೆನೋ, ಅಪ್ರೂವ್ ಆಗಿದೆನಿಲ್ವಾ, ಅಥವಾ ಇದು ರಿಸಲ್ಟ್ ಶೀಟ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯೋ ಅಂತ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಪುನಃ ಇಲ್ಲಿ ತಾವು CC ರಿಸಲ್ಟ್ ಬನ್ನಿ. ರಿಸಲ್ಟ್ ಅಲ್ಲಿ ಬಂದು ಏನ್ ಮಾಡಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇರುತ್ತಲ್ಲ, ಇಲ್ಲಿ ಹೋಗಿ ಈಗ ನಾನಿಲ್ಲಿ 2ನೇ ತರಗತಿ ಇದು ಮಾಡಿದ್ದೀನಲ್ಲ, ನಾನು 2ನೇ ತರಗತಿ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಮ್ SC1, ಆಮೇಲೆ ಇಲ್ಲ ಲ್ಯಾಂಗ್ವೇಜ್ ಗ್ರೂಪನ್ನು ಕನ್ನಡ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲಿಂದ ಯಾವ್ದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನೋಡ್ಬೋದು ಎಲ್ಲ ಮಕ್ಕಳ ಒಂದು ರಿಸಲ್ಟ್ ಗ್ರೇಡ್ಗಳು ಬಂದಿದ್ದಾವೆ. ಸೊ ಈ ರೀತಿ ಸುಲಭವಾಗಿ ತಾವು ಮಾಡ್ಬೋದು. ನಮಸ್ಕಾರ.